NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಧರ್ಮಸ್ಥಳ ಪ್ರಕರಣ ಮುಕ್ತಾಯ ಆಗತ್ತಾ? ಅಸ್ಥಿಪಂಜರ ಶೋಧ ಕಾರ್ಯ ಹಿಂದೆ ಅಂತ್ಯ ಆಗುವಂತಹ ಸಾಧ್ಯತೆ ಇದೆಯಾ? ಧರ್ಮಸ್ಥಳದಲ್ಲಿ ಸಾಲು ಸಾಲು ಕೊಲೆಗಳು ಹಾಗೂ ಅತ್ಯಾಚಾರ ಪ್ರಕರಣಗಳು ನಡೆದಿರುವಂಥದ್ದು. ಅವುಗಳ ಹೆಣಗಳನ್ನು ತಾನೇ ಮಣ್ಣು ಮಾಡಿದ್ದಾಗಿ ಹೇಳ್ಕೊಂಡಿರುವಂತಹ ಅನಾಮಿಕ ವ್ಯಕ್ತಿಯೋರ್ವ ಆ ಹೆಣಗಳ ಅಸ್ಥಿಪಂಜರ ತೋರಿಸುವುದಾಗಿ ದೂರನ್ನ ದಾಖಲು ಮಾಡಿದ್ದ. ಈ ಒಂದು ದೂರಿನ ಆಧಾರದ ಮೇಲೆ ರಾಜ್ಯ ಸರ್ಕಾರ SIT ತಂಡವನ್ನ ರಚನೆ ಮಾಡಿತ್ತು. ತನಿಖೆಗೆ ಆದೇಶ ಕೂಡ ಹೊರಡಿಸಿತ್ತು. ಅದರಂತೆ SIT ತಂಡ ತನಿಖೆಯನ್ನ ನಡೆಸಿದ್ದು, ಮೊದಲಿಗೆ ಅನಾಮಿಕ ತೋರಿಸಿದ 13 ಜಾಗಗಳಲ್ಲಿ ಉತ್ಖನನ ಕಾರ್ಯ ನಡೆದಿದೆ. 13 ಜಾಗ ಮಾತ್ರ ಅಲ್ಲದೆ ಬಂಗ್ಲಗುಡ್ಡ ಹಾಗೂ ಬಾಹುಬಲಿ ಬೆಟ್ಟದ ಭಾಗದಲ್ಲೂ ಕೂಡ ಶೋಧ ಕಾರ್ಯವನ್ನ ನಡೆಸಲಾಗಿದೆ. ಈ ಪೈಕಿ 6ನೇ ಪಾಯಿಂಟ್ ಹಾಗೂ ಬಂಗ್ಲಗುಡ್ಡದಲ್ಲಿ ಅಸ್ಥಿಪಂಜರಗಳ ಅವಶೇಷ ಕೂಡ ಲಭಿಸಿತ್ತು. ಹೀಗೆ ಶೋಧ ಕಾರ್ಯ ನಡೆಸುತ್ತಿರುವಾಗಲೇ ಅತ್ತ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ತನಿಖೆಯಲ್ಲಿ ಏನೂ ಸಿಗ್ತಾ ಇಲ್ಲ, ಇಲ್ಲಿಗೆ ಶೋಧ ಕಾರ್ಯವನ್ನ ನಿಲ್ಲಿಸಿ, ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಬೇಡಿ ಅಂತ ಹೇಳಿ ಆಗ್ರಹ ಮಾಡಿದೆ. ಇನ್ನು ವಿಧಾನಸೌಧದಲ್ಲೂ ಕೂಡ ಈ ಕುರಿತು ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಮಾತನಾಡಿದ್ದು, ತನಿಖೆಯ ಕುರಿತು ಮಾಹಿತಿ ಕೇಳಿದ್ದಾರೆ. ಹೀಗಾಗಿ ಆಗಸ್ಟ್ 16ನೇ ತಾರೀಕು ಅಂದ್ರೆ ಇವತ್ತು ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿತ್ತು. ಅಲ್ಲದೆ ದೂರು ದಾಖಲು ಮಾಡೋದಕ್ಕೆ ಬಂದಾಗ ಅನಾಮಿಕ ತಂದಿದ್ದ ಬುರುಡೆ ಇದ್ದ ಜಾಗವನ್ನ ಇಂದು ಸ್ಥಳ ಮಹಜರು ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈ ಮೂಲಕ ಹಿಂದೆ ಧರ್ಮಸ್ಥಳ ಪ್ರಕರಣ ಮುಕ್ತಾಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಸೋಮವಾರ ರಾಜ್ಯ ಸರ್ಕಾರ ಈ ಕುರಿತು ಸದನದಲ್ಲಿ ಉತ್ತರಿಸಬೇಕಿದ್ದು, ಇಂದು ಮೊದಲ ಹಂತದ ತನಿಖೆಯನ್ನ ಪೂರ್ಣಗೊಳಿಸಿ ಇಲ್ಲಿವರೆಗೆ ನಡೆದಿರುವಂತಹ ತನಿಖೆಯ ಮಾಹಿತಿಯನ್ನ SIT ತಯಾರಿಸಬೇಕಾಗಿದೆ. ಇನ್ನು ವಿಧಾನಸಭೆಯಲ್ಲಿ ಗೃಹ ಸಚಿವರು ತನಿಖೆಯನ್ನ ಮುಂದುವರಿಸೋದಕ್ಕೆ ಹೇಳ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿರುವಂಥದ್ದು. ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.